ಈ ಒಂದು ದೀಪವನ್ನು ನಾವು ಮನೆಯಲ್ಲಿ ಬೆಳೆಸೋದ್ರಿಂದ ಮನೆಯಲ್ಲಿ ಇರುವಂತಹ ಸೊಳ್ಳೆಗಳಿಂದ ನಾವು ಮುಕ್ತಿಯನ್ನು ಪಡೆದುಕೊಳ್ಬಹುದು. ಈ ಒಂದು ದೀಪ ಎಷ್ಟು ಒಂದು ಚಮತ್ಕಾರಿ ರಿಸಲ್ಟ್ ಕೊಡುತ್ತೆ ಅಂತ ಹೇಳಿದರೆ, ಮನೆಯಲ್ಲಿ ಒಂದು ಸೊಳ್ಳೆಯೂ ಕೂಡ ಇರಲ್ಲ. ಯಾವುದೇ ಒಂದು ಕೆಮಿಕಲನ್ನು ಬಳಸದೆ ನಾವು ನ್ಯಾಚುರಲ್ ಆಗಿ ಈ ಒಂದು ರೆಮಿಡಿಯನ್ನು ಮಾಡಿಕೊಂಡು ಮನೆಯಲ್ಲಿರುವಂತಹ ಎಲ್ಲ ಸೊಳ್ಳೆಗಳನ್ನು ಈಸಿಯಾಗಿ ಓಡಿಸ್ಕೊಳ್ಬಹುದು. ಮನೆಯಲ್ಲಿ ಸೊಳ್ಳೆಗಳ ಕಾಟ ಹೆಚ್ಚಾದಾಗ ಚಿಕ್ಕವರಿಂದ ಹಿಡಿದು ದೊಡ್ಡವರ ತನಕನೂ ಸಮಸ್ಯೆಗಳಂತೆ ಹೇಳೋದು ಕಟ್ಟಿಟ್ಟ ಬುತ್ತಿ. ಈ ಡೆಂಗ್ಯೂ, ಮಲೇರಿಯಾ ಇಂತಹ ಕಾಯಿಲೆಗಳು ಈ ಒಂದು ಸೊಳ್ಳೆಗಳಿಂದನೇ ಬರೋದ್ರಿಂದ ನಾವೇನು ಮಾಡ್ತೀವಿ, ಈ ಸೊಳ್ಳೆಗಳ ಒಂದು ಕಾಟದಿಂದ ನಾವು ಮುಕ್ತಿಯನ್ನು ಪಡೆಯೋಕೆ ಮಾರ್ಕೆಟಲ್ಲಿ ಸಿಗುವಂತಹ ಕೆಮಿಕಲ್ ಯುಕ್ತವಾಗಿರುವಂತಹ ಕೆಲವೊಂದು ವಸ್ತುಗಳನ್ನು ಅಥವಾ ಪ್ರಾಡಕ್ಟ್ಗಳನ್ನು ತಂದು ನಾವು ಏನು ಮಾಡ್ತೀವಿ, ಮನೆಯಲ್ಲಿ ಬಳಸಿ ಆ ಒಂದು ಸೊಳ್ಳೆಗಳ ನಿರ್ಮೂಲನೆ ಮಾಡ್ಕೊಳ್ಳೋಕ್ಕೆ ನಾವು ಕೆಲವೊಂದು ವಿಧಾನಗಳನ್ನು ಹುಡುಕ್ತೀವಿ, ಹೌದಲ್ವಾ? ಈ ರೀತಿ ಇರುವಾಗ ಈ ಸೊಳ್ಳೆಗಳಿಂದ ನಾವು ಹೇಗೆ ಮುಕ್ತಿಯನ್ನು ಪಡೆಯಬಹುದು, ಮನೆಯಲ್ಲೇ ನಾವು ನ್ಯಾಚುರಲ್ ಆಗಿ ಹೋಮ್ ರೆಮಿಡೀಸ್ಗಳನ್ನು ಮಾಡಿಕೊಂಡು ಹೇಗೆ ಒಂದು ಸೊಳ್ಳೆಗಳಿಂದ ಮುಕ್ತಿಯನ್ನು ಪಡೆಯಬಹುದು ಅಂತ ಹೇಳಿ ನೀವು ಕೇಳಿದರೆ, ಖಂಡಿತವಾಗಿ ಈ ಸಮಸ್ಯೆಗೆ ಪರಿಣಾಮಕಾರಿಯಾಗಿರುವಂತಹ ಪರಿಹಾರ ಅಂತೂ ಇದ್ದೇ ಇದೆ. ಏನು ಮಾಡಬೇಕು ಅಂತ ಹೇಳಿದರೆ, ಮನೆಯಲ್ಲಿ ನೀವು ಒಂದು 5ರಿಂದ 6 ಅಥವಾ ಒಂದು 10 ಲವಂಗವನ್ನು ತೆಗೆದುಕೊಳ್ಳಿ. ಲವಂಗವನ್ನು ತೆಗೆದುಕೊಂಡ್ಮೇಲೆ ಅದನ್ನು ಕುಟಾಣಿ ಒಳಗಾದರೂ ಹಾಕಿ, ಇಲ್ಲ ಅಂತ ಹೇಳಿದರೆ ಒಂದು ಪ್ಲಾಸ್ಟಿಕ್ ಕವರಲ್ಲಿ ಹಾಕಿ ಚೆನ್ನಾಗಿ ಇದನ್ನು ಪುಡಿಯನ್ನು ಮಾಡ್ಕೋಬೇಕು. ಫಸ್ಟು ಚೆನ್ನಾಗಿ ಇದನ್ನು ಪುಡಿಯನ್ನು ಮಾಡ್ಕೊಂಡ್ಮೇಲೆ ಏನು ಮಾಡಬೇಕು ನೆಕ್ಸ್ಟ್ ಇದನ್ನು ಅಂತ ಹೇಳಿದರೆ, ನೆಕ್ಸ್ಟ್ ಒಂದು ಈರುಳ್ಳಿಯನ್ನು ತೆಗೆದುಕೊಂಡು ಅದರ ಹಿಂಭಾಗ ಮತ್ತು ಮುಂಭಾಗ 2 ಕಡೆಯೂ ನೀವು ಕಟ್ ಮಾಡಿಕೊಂಡು ಸಿಪ್ಪೆಯನ್ನು ನೀಟಾಗಿ ತೆಗೆದುಬಿಡಿ. ಸಿಪ್ಪೆಯನ್ನು ತೆಗೆದ್ಮೇಲೆ ಅದು ಮುಂಭಾಗ ಇರುತ್ತೆ ನೋಡಿ, ಅಲ್ಲಿ ನೀವು ಅದು ಮೇಲಿನ ಭಾಗವನ್ನು ಕಟ್ ಮಾಡಿ ತೆಗೆದು ಈರುಳ್ಳಿಯನ್ನು ಒಳಗಡೆ ಕೊರೆಯೋ ರೀತಿ ಮಾಡಬೇಕು. ಫುಲ್ಲು ಕೊರೆದು ಒಳಗಡೆ ಈರುಳ್ಳಿಯನ್ನು ತೆಗೆದು ಒಂದು ರೀತಿ ಗುಂಡಿ ರೀತಿ ಮಾಡ್ಕೊಳ್ಬೇಕು. ನೋಡಿ, ಇವಾಗ ನಾನು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ, ರೆಡಿಯಾಗಿದೆ. ಸೊ ನೀವು ಚಿಕ್ಕದಾದರೂ ತೊಗೊಳ್ಳಿ ಅಥವಾ ದೊಡ್ಡದಾದರೂ ತಗೊಳ್ಳಿ. ನೀವು ಈರುಳ್ಳಿಯನ್ನು ಯಾವ ಸೈಜಲ್ಲಿ ತೆಗೆದುಕೊಂಡಿರ್ತೀರೋ ಅದನ್ನು ನೋಡಿಕೊಂಡು ನೀವು ಅದನ್ನು ಕೆಳಭಾಗಕ್ಕೆ ಇಡೋ ರೀತಿ ಒಂದು ವಸ್ತುವನ್ನು ರೆಡಿ ಮಾಡ್ಕೋಬೇಕು ಅಂತ ಹೇಳಿದರೆ, ನಾನು ನೋಡಿ ಗ್ಲಾಸ್ ತೊಗೊಂಡು ತೋರಿಸ್ದೆ. ಅದು ಈರುಳ್ಳಿ ತುಂಬ ಚಿಕ್ಕದಿರೋದ್ರಿಂದ ಗ್ಲಾಸ್ ಒಳಗಡೆನೇ ಹೋಯಿತು. ಸೊ ಹಾಗಾಗಿ ನಾನು ಇಲ್ಲಿ ದೀಪವನ್ನು ತೆಗೆದುಕೊಂಡಿದ್ದೀನಿ. ನಾನು ಅದಕ್ಕೆ ಹೇಳಿದ್ದು ಈರುಳ್ಳಿಯನ್ನು ನೋಡಿ ತೆಗೆದುಕೊಳ್ಳಿ. ನೆಕ್ಸ್ಟ್ ಏನು ಮಾಡಿ, ನೀವು ಕುಟ್ಟಿರುವಂತಹ ಲವಂಗವನ್ನು ಆ ಈರುಳ್ಳಿಯ ಒಳಗಡೆ ಹಾಕಿ ಅದಕ್ಕೆ ನೀವು ಎಳ್ಳೆಣ್ಣೆಯನ್ನು ಹಾಕಬೇಕು. 1-2 ಟೇಬಲ್ ಸ್ಪೂನು, ಅದು ಎಷ್ಟು ಎಣ್ಣೆಯನ್ನು ಹಿಡಿಯೋಕ್ಕೆ ಸಾಧ್ಯನೋ ಅಷ್ಟು ಅದಕ್ಕೆ ಎಳ್ಳೆಣ್ಣೆಯನ್ನು ಹಾಕೊಳ್ಳಿ. ಯಾವುದೇ ಕಾರಣಕ್ಕೂ ಬೇರೆ ಎಣ್ಣೆಯನ್ನು ಬಳಸಬಾರ್ದು, ಇದಕ್ಕೆ ಎಳ್ಳೆಣ್ಣೆನೇ ಬೇಕು. ಸೊ ಇದನ್ನು ಮಿನಿಮಮ್ 1 ಅವರ್, ಸೊ 1 ಅವರ್ ಬೇಕೇ ಬೇಕು ಇದಕ್ಕೆ. ನೀವು ರಾತ್ರಿ ಹಚ್ಚೋದ್ರಿಂದ ಸಂಜೆ ಒಂದು 5ರಿಂದ 6 ಗಂಟೆಯಲ್ಲಿ ಹಚ್ಚೋದ್ರಿಂದ ಇದನ್ನು ನೀವು ಬೆಳಗ್ಗೆ ಮಾಡಿಟ್ಕೊಂಡ್ರೆ ಇನ್ನೂ ಬೆಟರಾಗಿರುತ್ತೆ. ಸೊ ನಾನು ವೀಡಿಯೋದಲ್ಲಿ ತೋರಿಸೋಕ್ಕೋಸ್ಕರ ಏನು ಮಾಡಿದೆ ಅಂದರೆ 1 ಅವರ್ ನಾನಿಲ್ಲಿ ಅದನ್ನು ನೆನೆಯೋಕೆ ಬಿಟ್ಟಿದ್ದೆ. ಸೊ ನೆಕ್ಸ್ಟ್ ಏನು ಮಾಡಿ ಅಂತೇಳಿದರೆ, ಅದಕ್ಕೆ ಒಂದು ಹತ್ತಿಯ ಬತ್ತಿಯನ್ನು ಒಂದು ಎಣ್ಣೆ ಒಳಗಡೆ ನೀವು ಹಾಕಿಬಿಡಿ. ಎಣ್ಣೆ ಒಳಗೆ ಹಾಕಿ ನೀವು ಇದಕ್ಕೆ ದೀಪವನ್ನು ಕಚ್ಚಿಬಿಡಿ. ಸೊ ದೀಪವನ್ನು ಕಚ್ಚಿದ ಮೇಲೆ ಇದನ್ನು ನೀವು ಸಂಜೆ ಒಂದು 5:30-6 ಗಂಟೆ ಅನ್ನುವಾಗಲೇ ಸೊಳ್ಳೆಗಳ ಕಾಟ ಜಾಸ್ತಿ ಇರೋದ್ರಿಂದ ನೀವು ಇದನ್ನು ಸಂಜೆ ದೀಪ ಕತ್ಸೋಕೆ ರೆಡಿ ಮಾಡ್ಕೊಳ್ಳೋದ್ರಿಂದ ನೀವು ಇದನ್ನು ಬೆಳಗ್ಗೆನೇ ಆಯಿಲ್ ಮತ್ತು ಇದೆಲ್ಲ ನೆನೆ ಹಾಕಿ ರೆಡಿ ಮಾಡಿ ಇಟ್ಕೊಂಡ್ರೆ ನಿಮಗೆ ಸಂಜೆ ಇದು ಹಚ್ಚೋಕ್ಕೆ ತುಂಬಾ ಈಸಿ ಆಗುತ್ತೆ. ಸೊ ನೀವು ಈ ರೀತಿ ಮಾಡಿಕೊಂಡು ದೀಪವನ್ನು ಹಚ್ಚೋದ್ರಿಂದ ಒಂದು ಲವಂಗ, ಎಳ್ಳೆಣ್ಣೆ ಮತ್ತು ಈರುಳ್ಳಿ ಇದು 3 ಸೊಳ್ಳೆಗಳಿಗೆ ಆಗಲ್ಲ. ಸೊ ನಾವು ಇದು ಜೊತೆ ಮಿಕ್ಸ್ ಮಾಡಿ ನಾವು ದೀಪವನ್ನು ಕಚ್ಚೋದ್ರಿಂದ ಒಂದು ರೀತಿ ಒಳ್ಳೆ ಸ್ಮೆಲ್ ಬರುತ್ತೆ. ಸೊ ಆದರೆ ಈ ಸ್ಮೆಲ್ಲು ಸೊಳ್ಳೆಗಳಿಗೆ ಆಗದೇ ಇರೋದ್ರಿಂದ ನೀವು ಈ ರೀತಿ ರೆಮಿಡಿಯನ್ನು ಮಾಡಿಕೊಂಡಾಗ ಮನೆಯಲ್ಲಿ ಇರುವಂತಹ ಸೊಳ್ಳೆಗಳನ್ನು ನೀವು ಈಸಿಯಾಗಿ ನೀವು ಇದನ್ನು ಓಡಿಸ್ಬೋದು. ನಾವು ಹೇಗೆ ಗುಡ್ ನೈಟ್ ಎಲ್ಲ ಬಳಸ್ಕೊಂಡಾಗ ಅದು ಒಂದು ರೀತಿ ಘಾಟ್ ಸ್ಮೆಲ್ ಬರುತ್ತೆ, ನೀವು ಅಬ್ಸರ್ವ್ ಮಾಡಿರ್ಬೋದು. ಸೇಮ್ ಅದೇ ರೀತಿಯೇ ಇದು ಒಂದು ರೀತಿ ಒಳ್ಳೆ ಸ್ಮೆಲ್ ಇರೋದ್ರಿಂದ ಸೊಳ್ಳೆಗಳಿಗೆ ಈ ಸ್ಮೆಲ್ ಆಗಲ್ಲ. ಸೊ ಹಾಗಾಗಿ ಏನು ಮಾಡ್ತೇವೆ, ಸೊಳ್ಳೆಗಳು ಹೊರಗಡೆ ಹೋಗ್ತವೆ. ನೀವು ಇದನ್ನು ಮನೆಯಿಂದ ಆಚೆ ಕಚ್ಚಿಟ್ಕೊಂಡ್ರೂ ಕೂಡ ಇನ್ನೂ ನಿಮಗೆ ಬೆಟರ್ ರಿಸಲ್ಟ್ ಸಿಗುತ್ತೆ. ಸೊ ಒಂದ್ಸಲ ನೀವು ಇದನ್ನು ಟ್ರೈ ಮಾಡಿ, ಖಂಡಿತವಾಗಿಯೂ ನಿಮಗೆ ಇದರಿಂದ ಗುಡ್ ರಿಸಲ್ಟ್ ಸಿಕ್ಕೇ ಸಿಗುತ್ತೆ. ಟಿಪ್ ಇಷ್ಟ ಆಗಿದ್ರಂತೂ ಪ್ಲೀಸ್ 1 ಲೈಕ್ ಕೊಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರ ಜೊತೆಗೆ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಸಪೋರ್ಟ್ ಮಾಡಿ. ಮುಂದಿನ ಒಂದು ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ. ನಮಸ್ಕಾರ.